ಹಾಯ್ ಹಲೋ ಫ್ರೆಂಡ್ಸ್, ಶೋಭಾಸ್ ರೆಸಿಪಿ ಕನ್ನಡಕ್ಕೆ ಸ್ವಾಗತ. ಇವತ್ತಿನ ರೆಸಿಪಿ ಓರಿಯೋ ಬಿಸ್ಕಿಟ್ನಲ್ಲಿ ಮೋದಕ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಇದೊಂದು ಸ್ವೀಟ್ ರೆಸಿಪಿಯಾಗಿದೆ ನೋಡಿ. ಓರಿಯೋ ಬಿಸ್ಕಿಟನ್ನು ಈ ರೀತಿ ಕ್ರೀಮೆಲ್ಲ ತಕ್ಕೊಂಡು ಇಟ್ಕೊಳ್ಳಿ. ನೋಡಿ, ಒಂದೊಂದಾಗಿ ಕ್ರೀಮ್ನ ತೆಗೆಯಿರಿ. ಈ ರೀತಿ ಕ್ರೀಮ್ ಸಪ್ರೇಟ್, ಬಿಸ್ಕಿಟ್ ಸಪ್ರೇಟ್ ಮಾಡಿ. ನಂತರ ಮಿಕ್ಸರ್ ಜಾರ್ಗೆ ಬಿಸ್ಕಿಟನ್ನೆಲ್ಲ ಮುರಿದು ಹಾಕಿ ಪೌಡ್ರ್ ಮಾಡ್ಕೊಳ್ಳಿ. ಈ ರೀತಿ ಸಾಫ್ಟಾಗಿ ಪೌಡ್ರ್ ರೆಡಿ ಮಾಡ್ಕೊಳ್ಳಿ. ನಂತರ ಒಂದು ಪಾತ್ರೆ ಒಳಗೆ ಹಾಕಿ ನೋಡಿ, ಈ ರೀತಿ ಸಾಫ್ಟಾಗಿ ಬಿಸ್ಕಿಟ್ ರೆಡಿ ಆಗಬೇಕು, ಪೌಡ್ರ್ ರೆಡಿ ಆಗಬೇಕು. ನಂತರ ಸ್ವಲ್ಪ ಹಾಲು ಹಾಕಿ ಗಂಟಿರ್ಲಾರ್ದಂಗೆ ಸಾಫ್ಟಾಗಿ ಹಿಟ್ಟು ನಾದ ಥರ ನಾದ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಓರಿಯೋ ಬಿಸ್ಕಿಟ್ದು ಪೌಡ್ರದು. ಚೆನ್ನಾಗಿ ಸಾಫ್ಟಾಗಿ ನಾದ್ಕೊಳ್ಳಿ. ಸ್ವಲ್ಪ ಹಾಲು ಹಾಕಿ, ಬೇಕಾದರೆ ತುಪ್ಪನೂ ಸ್ವಲ್ಪ ಹಾಕ್ಬೋದು ಟೇಸ್ಟ್ಗೆ. ನಾನು ತುಪ್ಪ ಯೂಸ್ ಮಾಡಿಲ್ಲ. ಈ ರೀತಿ ಸಾಫ್ಟ್ ಆಗಬೇಕು. ನಂತರ ಕ್ರೀಮ್ನೆಲ್ಲ ಒಂದು ಬಟ್ಟಲಿಗೆ ಹಾಕ್ಕೊಳ್ಳಿ. ನಂತರ ಅದಕ್ಕೆ ಇಲೈಚಿ ಪೌಡರ್ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊಳ್ಳಿ. ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೊಬ್ಬರಿ, ಇಲೈಚಿ ಪೌಡರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಂತರ ಮೋದಕ್ ಸಾಚೆ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ನಂತರ ಒಂದು ರೌಂಡಾಗಿ ಉಳ್ಳೆ ಮಾಡ್ಕೊಳ್ಳಿ. ನೋಡಿ, ಆ ಸಾಚೆ ಒಳಗೆ ಹಾಕಿ ಈ ಥರ ಮುಚ್ಚಿ ಈ ರೀತಿ ಬಟನ್ ಸಹಾಯದಿಂದ ಈ ರೀತಿ ಮಾಡಿ. ನಂತರ ಇದು ಕ್ರೀಮ್ನೆಲ್ಲ ನೋಡಿ ಈ ರೀತಿ ಹಾಕಿ, ನಂತರ ಕ್ರೀಮ್ನೆಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಹಾಕಿ, ನಂತರ ಇನ್ನು ಸ್ವಲ್ಪ ಇದು ಹಿಟ್ಟು ತಗೊಂಡು ಮೇಲೆ ಚೆನ್ನಾಗಿ ಮುಚ್ಚಿ ನೋಡಿ ಈ ರೀತಿ ಚೆನ್ನಾಗಿ ಮುಚ್ಚಬೇಕು. ನಂತರ ಇದನ್ನು ತೆಗೆಯಿರಿ. ನೋಡಿ ಎಷ್ಟು ಚೆನ್ನಾಗಿ ಓರಿಯೋ ಬಿಸ್ಕಿಟ್ದು ಮೋದಕ್ ರೆಸಿಪಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇನ್ನೊಂದನ್ನು ಅದೇ ರೀತಿ ಮಾಡಿ. ತುಂಬ ಚೆನ್ನಾಗಿ ರೆಡಿಯಾಗಿದೆ ಓರಿಯೋ ಬಿಸ್ಕಿಟ್ ಮೋದಕ್. ಪ್ಲೀಸ್ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.